ಎಲ್ರಿಗೂ ನಮಸ್ಕಾರ. ವಿ ಕೆ ಅಡ್ಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗಿತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗ್ತಾನೆ ಇತ್ತು. ಬಟ್ ಯಾವುದ್ಯಾವುದೋ ಅಡೆತಡೆಗಳಿಂದ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲೇ ಇಲ್ಲ. ಕೊನೆಗೆ ನಂದು ಒಂದು ಹರಕೆ ಇತ್ತು, ಅದನ್ನು ತೀರಿಸೋಣ ಅಂತ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆ ಪ್ಲ್ಯಾನ್ ಯಾವುದೂ ವರ್ಕೌಟ್ ಆಗಿಲ್ಲ. ಇದ್ದಕ್ಕಿದ್ದಂಗೆ ಕಾಫಿ ಕುಡಿತಾ ಒಂದು ಡಿಸ್ಕಷನ್ ಆಯಿತು, ಯಾಕೆ ಟೂ ವೀಲರಲ್ಲಿ ಧರ್ಮಸ್ಥಳಕ್ಕೆ ಇವತ್ತು ನೈಟ್ ಹೊರಡಬಾರ್ದು ಅಂತ. ಸರಿ, ಇನ್ಯಾಕೆ ತಡ, ಹೊರಟ್ಬಿಡೋಣ ನಡೀರಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರಾದ ವೆಂಕಟೇಶ್ ಅವ್ರ ಜೊತೆ ಗಾಡಿ ಎತ್ಕೊಂಡು ಟ್ರಾವೆಲ್ ಶುರು ಮಾಡೇ ಬಿಟ್ವಿ. ಕತ್ಲಲ್ಲಿ ಕಾಣ್ತಾನೆ ಇಲ್ವಲ್ಲ, ಈ ಕಡೆ ಬರಬೇಕು. ಈಗ ಕಾಣುತ್ತೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಲಾಂಗ್ ಡ್ರೈವ್ ಫಸ್ಟ್ ಟೈಮ್ ಅಲ್ವ ಸರ್? ಬೈಕಲ್ಲಿ ಹೋಗ್ತಿರೋದು ಫಸ್ಟ್ ಟೈಮಾ? ನೀವು ಫಸ್ಟ್ ಟೈಮ್? ನಾನು ಹೋಗಿದ್ದೀನಿ, ಇವತ್ತು ನೈಟ್ ಹೋಗ್ತಿರೋದು ಫಸ್ಟ್ ಟೈಮು. ಫೈನಲ್ ಆಗಿ ಗಾಡಿ ಓಡಿಸ್ಕೊಂಡ್ಬಂದು ಒಂದು ಜಾಗದಲ್ಲಿ ಕಾಫಿ ಕುಡಿಯೋಣ ಅಂತ ನಿಂತ್ಕೊಂಡ್ವಿ. ನಿಯರ್ ಬೈ ಕುಣಗಲ್ ಅನಿಸುತ್ತೆ. ನಮಗೂ ಅಷ್ಟು ಗೊತ್ತಾಗಿಲ್ಲ, ಕತ್ಲಲ್ಲಿ ಎಲ್ಲೋ ಬೋರ್ಡು ಸಹ ಇರಲಿಲ್ಲ. ಸರಿ ಆಯಿತು, ಟಯರ್ಡ್ ಆಗಿತ್ತಲ್ವ, ಒಂದು ಕಾಫಿ ಕುಡಿಯೋಣ ಅಂತ ಇದೇ ಗಾಡಿಯಲ್ಲಿ ನೋಡಿ ನಾವು ಟ್ರಾವೆಲ್ ಮಾಡಿದ್ದು. ಹೊಸ ಗಾಡಿ ತೊಗೊಂಡಿದ್ದು, ಜುಪಿಟರು. ಅದರಲ್ಲೇ ಟ್ರಾವೆಲ್ ಶುರು ಮಾಡೋಣ ಅಂತ ನಾವು ಹೊರಟಿದ್ದು. ಈಗ ಒಂದು ಕಾಫಿ ಕುಡಿಯೋಣ, ಬನ್ನಿ ಕಾಫಿ ಕುಡಿಯೋಣ. ಮನೇಲಿ ಹೋದ್ರೆ ಉಗಿಸ್ಕೋಬೇಕು, ಹೇಳಿ ಸರ್. ಕುಣಗಲ್ ಹತ್ರ ಬಂದು ಕೋಡ್ಬಳೆ ತಿಂತಾರೆ. ನಮ್ಮ ಸುಮಾರು ಗೆಟಪ್ ನೋಡಿ, ಗೆಟಪ್ ಇಲ್ಲೇ ಬರ್ತೀನಿ. ಬೆಳಗ್ಗೆ ಚೇಂಜ್ ಆಗ್ಬಿಡುತ್ತೆ. ಗುರುಪ್ರಸಾದ್ ಅವ್ರ ಥರ ಇದೀವಿ. ಡೈರೆಕ್ಟ್ರು ಗುರುಪ್ರಸಾದ್ ಥರ ಇದ್ದಾರೆ. ಲೆಮನ್ ಟೀ ಬಂತು. ಲೆಮನ್ ಟೀ ಕುಡಿದ್ಬಿಟ್ಟು ಹಿಂಗೆ ಹೊರಡೋದು ನಾವು. ಟೂ ವೀಲರು ಚಳಿ, ಫುಲ್ ಬಿಸಿ ನೋಡಿ, ಫುಲ್ ಬಿಸಿ ಕುತ್ಕೊಬಿಟ್ರು. ಈ ಲೆಮನ್ ಟೀಗೆ ವಿಶೇಷವಾದಂಥ ಲೆಮನ್ ಟೀ ಎಮ್ಮೆ ಬಿಸಿ ಇದೆ, ಏನು ಮಾಡೋದು? ಅದು ಎರಡು ಕೈಲಿ ಇಟ್ಕೊಬಿಟ್ರು ಪಾಪ. ಈ ಚಳಿಲೂ ಹಂಗೆ ಹಿಡ್ಕೊಬರ್ತಾರೆ. ಇನ್ನು ಕುಣಗಲೇ ದಾಟಿಲ್ಲ, ಅವಾಗಲೇ ಚಳಿ. ಕುಣಗಲ್ ಆಯ್ತು ಸರ್? ಏನಾಯ್ತು ಕುಣಗಲಿಂದ ಬಂದಿಲ್ಲ. ಕುಣಗಲ್ ಆಯ್ತು. ಕುಣಗಲ್ ಬಿಟ್ಟು ಮುಂದೆ ಗೈಸ್, ಆರೋಗ್ಯಕ್ಕೆ ಒಳ್ಳೆಯ ಪಾನೀಯ ಲೆಮನ್ ಟೀ ಕುಡೀರೇನೋ. ಇವ್ರು ಕುಡಿತಿಲ್ಲ, ಇವರೇನೋ ಕಾಫಿ ಕುಡಿತೀನಿ ಅಂತಾರೆ. ಜರ್ನಿ ಮಾಡ್ಬೇಕಲ್ಲ, ನಿದ್ದೆ ಬರಬಾರ್ದು. ನೀರು ಕುಡಿದ್ರೆ ನಿದ್ದೆ ಬರಲ್ಲ. ಯಾರಿಲ್ಲ ಸರ್? ಕುಡಿಯೋದು ನಿದ್ದೆ ಬಂದ್ಬಿಡುತ್ತಾ? ಗೊತ್ತಿಲ್ಲ, ನೋಡ್ಬೇಕು. ಇನ್ನು ಎನರ್ಜಿ ಬೂಸ್ಟ್ ಆಗುತ್ತೆ ಇದರಲ್ಲಿ. ನಾವು ಸ್ಲಿಮ್ ಆಗೋಣ ಅಂತ, ಸ್ಲಿಮ್ಮು ಜಾಸ್ತಿ ಆಗ್ಬಿಡುತ್ತೆ ಅದು ಕುಡಿದ್ರೆ. ಸ್ಲಿಮ್ ಆಗೋಣ ಅಂತ ಆ್ಯಕ್ಚುಲಿ ಇದನ್ನು ಒಂದು 15 ದಿವಸದಿಂದ ಡಯಟ್ ಮಾಡ್ತಾಯಿದ್ದೀನಿ. ಕುಮಾರ್ ಸರ್ಗೆ ಇನ್ನೂ ಸಣ್ಣ ಆಗಿಬಿಡ್ಬೇಕು ಮೋಸ್ಟ್ಲಿ, ಅದಕ್ಕೆ ಕುಡಿತೀನಿ. ನಿಮ್ಗೆ ಕಾಫಿ ಕೊಟ್ಟಿಲ್ವಾ ಸರ್? ಮಾಡ್ತಾವ್ರೆ. ನಾಳಷ್ಟರಲ್ಲಿ ಈ ಗಡ್ಡನ ಹಿಂಗೆ ಅನ್ನೋಕ್ಕೆ ಇರುತ್ತೆ. ಅಂದು ಅಭ್ಯಾಸ ಹೊಡೈತೆ. ಇನ್ಮೇಲೆ ಹಿಂಗೂ ಅನ್ಕೋಬೇಕು, ಹಿಂಗೂ ಅನ್ಕೋಬೇಕು. ನಂಗೆ ಆಗ್ಬಿಡುತ್ತವ ಸರ್. ಕುಡಿಯೋಣ, ಹೊಡೀರಿ ಸರ್, ಏನಾಗಲ್ಲ. ದಮ್ಮು ಅಲ್ಲೇ ಕೆಡಿಸ್ಕೊಬಿಡಿ, ಏನಾಗಲ್ಲ. ಬೇಡ ಲೀಕ್ ಆಗಿಬಿಡ್ತೀವಿ. ಆಲ್ರೆಡಿ ಲೀಕ್ ಆಗಿದ್ದೀರ ನೋಡಿ, ದಮ್ ಹೊಡಿತಾವ್ರಿ ಇವರು. ಹೇಳ್ಬಾರ್ದು ಅಂತ ಡವ್ ಮಾಡ್ತಾವ್ರೆ. ಇರೋದೊಂದು ಜೀವನ ಹೊಡೀರಿ. ಗೈಸ್, ನಂತರ ತಪ್ಪು ಮಾಡಬೇಡಿ, ನಾನೇ ಬಿಡ್ತಾ ಇದ್ದೀನಿ ನಿಧಾನಕ್ಕೆ. ನೋಡಿ, ಕುಮಾರ್ ಸರ್ ಜೊತೆ ಇದ್ದಾಗಿಂದ ಬೆಳಗಿಂದ ಇದು ಎರಡನೇದು ಅಷ್ಟೇ. ಮನೆ ಹತ್ರ ಇದ್ದರೆ ಹೋಗ್ಬಿಡುತ್ತೆ. ನಾನೇ ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಯಾರು ಅದನ್ನು ಮೋಸ್ಟ್ಲಿ ಒಂದು ನೈಟ್ ಒಂದು 3 ಗಂಟೆ ಅಷ್ಟಲ್ಲಿ ಹೋಗ್ಬೋದಾ ಧರ್ಮಸ್ಥಳ? ನಾವು ನೋಡೋಣ, ಹೋದ್ಮೇಲೆ ಒಂದು ಟೈಮ್ದು ಕ್ಲಿಪ್ ಹಾಕ್ತೀವಿ, ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಒಟ್ಟಿನಲ್ಲಿ ಮನೆಯವ್ರಿಗೆ ಇವ್ರು ಹೇಳವ್ರೆ, ನಾನು ಡವ್ ಮಾಡ್ಕೊಂಬಂದಿದ್ದೀನಿ, ಸಿನಿಮಾಗೆ ಲೊಕೇಶನ್ ನೋಡೋಕೆ ಹೋಗ್ತಾಯಿದ್ದೀನಿ ಅಂತ. ಯಾಕಂದ್ರೆ ಸಂತು ಹೋಗಿದ್ದಾರೆ, ಆಮೇಲೆ ಹೋಗಿಸ್ಕೊಂಡ್ರೆ ಆಯಿತು. ಒಂದು ಹರಕೆ ಇತ್ತು, ಅದಕ್ಕೆ ಹೋಗ್ತಾಯಿದ್ದೀವಿ ಧರ್ಮಸ್ಥಳಕ್ಕೆ. ಏನಾಗುತ್ತೆ ಅಂತ ಆಮೇಲೆ ಹೇಳೋಣ. ಸುಳ್ಳು ಹೇಳ್ತಾರೆ, ಇವಾಗ ಬಗ್ಗೆ ಜಾಸ್ತಿ ಗೊತ್ತೈತೆ.
ಹ್ಞೂ ಸರ್ ಅರಕೆ ಇದ್ದೆ ತಾನೇ ಹೋಗ್ತಿರೋದು. ಅಲ್ಲ ನಿಮಗೆ ಅರಕೆ ಇದೆ ಅಂತ ಹೋಗ್ತಾ ಇದ್ದೀರಾ, ಮನೇಲಿ ಸುಳ್ಳು ಹೇಳ್ಬಿಟ್ಟು ಲೊಕೇಶನ್ ನೋಡಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತವ್ರು. ಪಾಪ ನಮ್ಮ ದೋಸ್ತುಗಳೆಲ್ಲ ಬರ್ತೀನಿ ಅಂದರು, ಪಾಪ ಅವ್ರಿಗೆಲ್ಲ ಮೋಸ ಮಾಡಿ ಹೋಗ್ತಾ ಇದೀವಿ ನಾವು. ಇಲ್ಲ ಆ್ಯಕ್ಚುಲಿ ಏನಂದರೆ ಸಾಯಂಕಾಲ 6 ಗಂಟೆಗೆ ಸುಮ್ಮನೆ ಕೂತಿದ್ವಿ ಚಂದ್ರ ಲೇಔಟಲ್ಲಿ. ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹೆಂಗೆ ಹೋಗೋದು ಅಂತ ಅಂದಾಗ ಹೊಸ ಗಾಡಿ ತೊಗೊಂಡಿದ್ವಿ ನಮ್ಮ ಅಣ್ಣಂಗೆ. ಆ ಗಾಡಿ ಸೀದಾ ಈಸ್ಕೊಂಡು ಒಂದು ಜರ್ನಿ ಮಾಡಿಬಿಡೋಣ, ಲಾಂಗ್ ಡ್ರೈವ್ ನೋಡೋಣ ಅಂದರೆ ಡೇ ಹೊತ್ತು ಫುಲ್ಲು ಸೆಕೆ ಬಿಸಿಲು ಜಾಸ್ತಿ ಇರೋದ್ರಿಂದ ನೈಟ್ ಹೊತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ಜರ್ಕಿನೂ ಹಾಕ್ಕೊಳ್ದೆ ಬಂದ್ವಿ. ಇಲ್ಲಿ ಚಳಿ ಹಾಕಿ ರುಬ್ತಾ ಇದೆ ಫುಲ್ಲು ಹೈವೇಲಿ. ಧರ್ಮಸ್ಥಳಕ್ಕೆ ಹೋಗೋವರೆಗೂ ಇನ್ನೂ ನೋಡಬೇಕು ಏನೇನು ಕಥೆ ಆಗುತ್ತೆ ಅಂತ. ನೆಕ್ಸ್ಟು ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಸರ್. ಕೆಂಬಿಟ್ರಿ ಅವರು ನಮ್ಮ ವೆಂಕಿ ಅವರು ಡ್ರೈವಿಂಗ್ ಮಾಡ್ತಾವ್ರೆ. ಎಲ್ಲರಿಗೂ ಮಾಡ್ತಾರೆ, ಹಾಸನದವ್ರಿಗೂನಾ? ಹಾಸನದಿಂದ ನಾನು ಮಾಡ್ತೀನಿ ಬಿಡಿ. ಅಭ್ಯಾಸ ಇಲ್ವಲ್ಲ. ಎಷ್ಟು ಕಿಲೋಮೀಟರ್ ಇದೆ ಈಗ? 139 ಬಂದಿದ್ದೀವ. ಗಾಡಿ 1500 ಕಿಲೋಮೀಟರ್ ಏನು ಸರ್? ಇದರಲ್ಲಿ ಹತ್ತಕ್ಕಾಗಲ್ಲ, ಗಾಡಿ ಹೈಟ್ ಇದೆಯಲ್ಲ ಅದಕ್ಕೆ. ಏನಂದರೆ ಇದರಲ್ಲಿ ಕಾಲು ನೀಟಾಗಿ ಜಾಗ ಇಲ್ಲ. ನನ್ನ ಗಾಡಿ ಉದ್ದಕ್ಕೆ ಫುಲ್ ನೈಟ್ ಇರುತ್ತಾ ಇದು? ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಫುಲ್ ಟ್ಯಾಂಕು. ಇಲ್ಲಿಂದ ಹಾಕ್ಸ್ಕೊಂಡು ಜರ್ನಿ ಶುರು ಮಾಡೋಣ. ನೈಟು ಹೋಗ್ಬೇಕಾದ್ರೆ ಸೇಫ್ಟಿಗೆ ದಯವಿಟ್ಟು ಯಾರೇ ಹೋದ್ರೂ ಅಷ್ಟೇ, ಎಲ್ಲೇ ಲಾಂಗ್ ಡ್ರೈವ್ ಹೋದ್ರೂ ಅಷ್ಟೇ, ಹೆಲ್ಮೆಟ್ಟು ಖಂಡಿತವಾಗಿ ವೇರ್ ಮಾಡ್ಕೊಳ್ಳಿ. ಯಾಕಂದರೆ ಚಳಿಗಾಗಲಿ ನಿಮ್ಮ ಸೇಫ್ಟಿಗಾಗಲಿ ತುಂಬ ಒಳ್ಳೆಯದದು. ಈ ಹೆಲ್ಮೆಟ್ ಮಿಸ್ ಮಾಡದೆ ಹೋಗಲೇಬೇಡಿ. ಅಂದರೆ ಒಂದು ಹಾಫ್ ಹೆಲ್ಮೆಟ್ ಬರುತ್ತೆ, ಅದನ್ನೆಲ್ಲ ಹಾಕ್ಕೊಂಡು ಹೋಗ್ಬೇಡಿ ಲಾಂಗ್ ಡ್ರೈವ್ ಹೋಗ್ಬೇಕಾರೆ. ಈ ಥರದ್ದೊಂದು ಫುಲ್ ಹೆಲ್ಮೆಟ್ನ ಯೂಸ್ ಮಾಡಿ. ಬನ್ನಿ ಹೊರಡೋಣ. ಹಾಸನ ಇನ್ನೇನು ಸ್ವಲ್ಪ ದೂರ ಇದೆ. ಫೈನಲ್ ಆಗಿ ಹಾಸನ ರೀಚ್ ಆಗಿ ಹಾಸನದಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಸಕಲೇಶಪುರ ದಾಟಿ ಫೈನಲ್ಲಿ ಘಾಟ್ ಸೆಕ್ಷನ್ಗೆ ನಮ್ಮ ಗಾಡಿ ಎಂಟ್ರಿ ಆಯಿತು. ಘಾಟ್ ಸೆಕ್ಷನ್ ಅಂದಿದ ತಕ್ಷಣ ನಾವು ಡೇ ಹೊತ್ತು ನೋಡಿರ್ತೀವಿ, ಕಾರಲ್ಲಿ ಬಸ್ಸಲ್ಲಿ ಹೋಗಿರ್ತೀವಿ. ಬಟ್ ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ಏನಕ್ಕಂದರೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಆಲ್ಮೋಸ್ಟು ನೈಟು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡುತ್ತೆ. ತುಂಬ ಜನ ಅಂದರೆ ಗಾಡೀಲಿ ಬರೋರು ಕಾರಲ್ಲಿ ಬರೋರು ತುಂಬ ಕಡಿಮೆ ಇದ್ದರು ನಾವು ಜರ್ನಿ ಮಾಡಬೇಕಾದ್ರೆ. ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಯಾವ ರೀತಿ ರಶ್ ಇದೆಯೋ, ಮುಂದೆ ಹೋದಾಗ ಗೊತ್ತಾಗುತ್ತೆ ಧರ್ಮಸ್ಥಳದಲ್ಲಿ ಯಾವ ರೀತಿ ರಶ್ ಇದೆ ಅಂದ್ಬಿಟ್ಟು. ಒಟ್ಟಿನಲ್ಲಿ ಈ ಜರ್ನಿ ಅಂತೂ ಒಂಥರ ಮನಸ್ಸಿಗೆ ನೆಮ್ಮದಿನೂ ಕೊಡ್ತು, ಖುಷಿನೂ ಕೊಡ್ತು. ಈ ಥರದ್ದೊಂದು ಸಾಹಸಕ್ಕೆ ಫಸ್ಟ್ ಟೈಮ್ ನಾವು ಕೈ ಹಾಕಿದ್ದು, ರಾತ್ರಿ ಹೊತ್ತು ಗಾಡೀಲಿ ಧರ್ಮಸ್ಥಳಕ್ಕೆ ಹೋಗೋ ಒಂದು ಸಾಹಸಕ್ಕೆ. ಬಟ್ ನೀವು ಹೋಗಿ, ಬಟ್ ನಿಮ್ಮ ಸೇಫ್ಟಿ ಪರ್ಪಸ್ ನೋಡಿಕೊಂಡು ನೀಟಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನಾವು ವಿತೌಟ್ ಪ್ಲ್ಯಾನಲ್ಲಿ ಬಂದಿದ್ದು, ಬಟ್ ಆ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಾವು ಆರಾಮಾಗಿ ಜರ್ನಿ ಮಾಡಿದ್ವಿ. ಕುಮಾರ್ ಸರ್ಗೆ ಘಾಟ್ ಸೆಕ್ಷನ್ ಓಡಿಸಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ ಅಂತ ಅವ್ರಿಗೆ ಎಕ್ಸ್ಪೀರಿಯೆನ್ಸು. ಮುಂದೆ ಗಾಡಿ ನೋಡಿದ್ರೆ ಭಯ ಆಗುತ್ತೆ. ನೋಡಿ ಪೆಟ್ರೋಲ್ ಇದು 3ನೇ ರೌಂಡ್ ಹಾಕ್ಸ್ಕೊಳ್ತಾ ಇರೋದು ಘಾಟ್ ಸೆಕ್ಷನಲ್ಲಿ. ಮತ್ತೆ ಪೆಟ್ರೋಲ್ ಬಂಕಿಂದ ಮತ್ತೆ ಎಕ್ಸಿಟ್ಟು. ಮತ್ತೆ ನಮ್ಮ ವೆಂಕಿ ಅವ್ರ ಕೈಗೆ ಗಾಡಿ. ಫೈನಲ್ ಆಗಿ 3ನೇ ಸಲ ಪೆಟ್ರೋಲ್ ಹಾಕ್ಸ್ಕೊಂಡು ಜರ್ನಿ ಶುರು ಮಾಡಿದ್ವಿ. ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಪೆಟ್ರೋಲ್ ಬಂಕ್ ಇರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಶುರು ಆಗ್ಬಿಡ್ತು. ಯಾಕಂದರೆ ಗಾಡಿ ಪೆಟ್ರೋಲು 1 ಪಾಯಿಂಟಿಗೆ ಬಂದುಬಿಟ್ಟಿತ್ತು. ಸಕಲೇಶಪುರದಲ್ಲಿ ಹಾಕ್ಸೋಣ ಅಂತ ನೋಡಿದ್ವಿ, ಬಟ್ ಅಲ್ಲೆಲ್ಲೂ ನಿಯರ್ ಬೈ ಸಿಗಲಿಲ್ಲ ನಮಗೆ. ಯಾವುದೋ ಮಾತಾಡ್ಕೊಂಡು ಹಂಗೆ ಸೀದಾ ಹೊರಟು ಬಂದ್ಬಿಟ್ವಿ. ಫೈನಲ್ ಆಗಿ ಘಾಟ್ ಸೆಕ್ಷನಲ್ಲೇ ಒಂದು ಪೆಟ್ರೋಲ್ ಬಂಕ್ ಸಿಕ್ತು ನಮ್ಮ ಅದೃಷ್ಟಕ್ಕೆ. ಅಲ್ಲೇ ಫುಲ್ ಟ್ಯಾಂಕ್ನ ಮಾಡಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನು ಘಾಟ್ ಸೆಕ್ಷನಲ್ಲಿ ನಮ್ಮ ಜರ್ನಿ ಶುರು ಆಯಿತು. ಧರ್ಮಸ್ಥಳ ತುಂಬ ದೂರ ಅನ್ನಿಸ್ತು ನಮಗೆ. ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಜರ್ನಿ ಮಾಡೋದು ಅಷ್ಟು ಈಸಿ ಅಲ್ಲ ಬೈಕಲ್ಲಿ, ಅದು ರಾತ್ರಿ ಹೊತ್ತು.
ಸಿಕ್ಕಾಪಟ್ಟೆ ತಿರುವುಗಳು, ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟನೂ ಆಯಿತು ಡ್ರೈವ್ ಮಾಡೋಕ್ಕೆ. ಆಗೋ ಹೇಗೋ ಮಾಡಿ ನಾವು ಘಾಟ್ ಸೆಕ್ಷನಲ್ಲಿ ಜರ್ನಿನ ಶುರು ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ. ಇನ್ನೇನು ಧರ್ಮಸ್ಥಳ ಸ್ವಲ್ಪ ದೂರ ಇದೆ, ಆ ಮಂಜುನಾಥ ಸ್ವಾಮಿ ದರ್ಶನನ ಮಾಡೋಣ. ಫೈನಲ್ ಆಗಿ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಮೋಸ್ಟ್ಲಿ 2 ಗಂಟೆ 10 ನಿಮಿಷ ಆಗಿರಬೇಕು. ನಾವಿನ್ನೂ ಬೇಗ ರೀಚ್ ಆಗ್ತಿದ್ವಿ, ಬಟ್ ಘಾಟ್ ಸೆಕ್ಷನ್ ಅಂದ್ಬಿಟ್ಟು ಸ್ಲೋ ಆಗಿ ಓಡಿಸ್ಕೊಂಬಂದ್ವಿ. ಯಾಕೆ ಬೇಕು ರಿಸ್ಕು, ಆರಾಮಾಗಿ ಹೋಗೋಣ, ಬೆಳಗ್ಗೆ ದರ್ಶನ ಮಾಡೋಣ ಅನ್ನೋದೇ ಪ್ಲ್ಯಾನ್ ಇದ್ದಿದ್ದು ನಮ್ಮ ಮೈಂಡಲ್ಲಿ. ಬೆಳಗ್ಗೆ ಆರಾಮಾಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬೆಂಗಳೂರು ರಿಟರ್ನ್ ಆಗೋಣ ಅಂತಲೇ ನಾವು ಟ್ರಾವೆಲ್ ಮಾಡ್ಕೊಂಬಂದಿದ್ದು. ಬಟ್ ಮುಡಿ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಹೋಗೋಣ ಅಂತ ಬಂದ್ವಿ. ಫೈನಲ್ ಆಗಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಆ ಘಾಟ್ ಸೆಕ್ಷನಲ್ಲಂತೂ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಒಬ್ಬರು ಆ ರೋಡಲ್ಲಿ ಓಡಾಡೋರೇ ಇರಲಿಲ್ಲ. ಫೈನಲ್ ಆಗಿ ನೋಡಿ ನಮ್ಮ ಧರ್ಮಸ್ಥಳದ ಮುಖ್ಯ ದ್ವಾರ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಬನ್ನಿ ಹೋಗೋಣ. ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಣ್ಣಪ್ಪ ಸ್ವಾಮಿ ಬೆಟ್ಟ. ಜನ ನೋಡಿ ಓಡಾಡ್ತಾವ್ರೆ. ಕೇಳೋಣ ಇಲ್ಲಿ ಮುಡಿ 5 ಗಂಟೆ ಬನ್ನಿ ಸರ್. ಟೀ ಕುಡಿಯೋಣ, ಒಂದು ಕಡೆ ಶೆಕೆಗೆ, ಒಂದು ಕಡೆ ಬೈಕೆ. ಯಾಕೆ ಒಂದು ಕಡೆ ಭಯ, ಒಂದು ಕಡೆ ಸೆಕೆ, ಒಂದು ಕಡೆ ಚಳಿ. ಚಳಿ ಭಯ ಯಾಕೆ? ಹಾಡಲ್ಲಿ ಬಂದ್ವಲ್ಲ ಸರ್, ಭಯ ಆಗಲ್ಲ. 6 ಗಂಟೆಗೆ 6 ಗಂಟೆಗೆ ಅದೇ ನಾವು ಒಂದು 4 ಗಂಟೆಗೆ ಬಂದು ನಿಂತ್ಕೋಬೇಕು ಅಂತ. ಜನ ಜಾಸ್ತಿ ಇದ್ದಾರಣ್ಣ? ಏನಿಲ್ಲ, ಜನ ಇಲ್ವಾ? ಫೈನಲ್ ಆಗಿ ಬಂದು ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ. ಈ ಲುಕ್ ಏನಿದೆ, ಈ ಕೂದಲು ಬಿಟ್ಟಿರೋದು 9 ತಿಂಗಳಾಗಿತ್ತು. ಬಟ್ ಬೆಳಗ್ಗೆ ಎದ್ದರೆ ಮುಡಿ ಕೊಡಬೇಕು. ಬನ್ನಿ ನೋಡೋಣ. ಫೈನಲ್ ಆಗಿ ಕಾಫಿ ಕುಡ್ಕೊಂಡು ರೂಮ್ ಹುಡ್ಕೋಣ ಅಂತ ಹೊರಟ್ವಿ. ಅಲ್ಲಿಂದ ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ರೂಮ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಒಬ್ಬರೇ ಓಡ್ಸೋಕ್ಕಾಗತ್ತೆ. ಕಾರ್ ದಾಟಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಈಗ ರೂಮ್ ಹುಡುಕ್ತಾ ಇದ್ದೀವಿ. ನೋಡೋಣ ಇಷ್ಟೊತ್ತಲ್ಲಿ ರೂಮ್ ಕೊಡ್ತಾರಾ ಇಲ್ವೋ. 2 ಅವರ್ 3 ಅವರ್ ಆದರೂ ನಿದ್ದೆ ಮಾಡಲೇಬೇಕು. ಇಲ್ಲ ಅಂದರೆ ದರ್ಶನ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಜನ ಮೋಸ್ಟ್ಲಿ ಕಡಿಮೆ ಇದ್ದಾರೆ ಅಂತ ಹೇಳ್ತಾವ್ರೆ. ನೋಡಬೇಕು, ಬೆಳಗ್ಗೆ ಆದರೆ ಗೊತ್ತಾಗುತ್ತೆ ಜನ ಎಷ್ಟು ಜನ ಇದ್ದಾರೆ. ಇನ್ನೂ ಬೆಳಗ್ಗೆ ಬರೋರು ಇರ್ತಾರಲ್ಲ ಸರ್, ಅವರು ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಬರೋದು. ಆಲ್ರೆಡಿ ಒಂದು ಕಡೆ ಹಾಕ್ಬಿಟ್ಟಿದ್ದಾರೆ ರೂಮು ಅವೈಲೇಬಲ್ ಇಲ್ಲ ಅಂತ. ಅಲ್ಲಿಂದ ಮುಂದೆ ವೈಶಾಲಿ ಇದೆ, ವೈಶಾಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ರೂಮ್ ಏನಾದ್ರು ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಆಲ್ರೆಡಿ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಗುರು. ಇನ್ನೂ 2:30 ಆಗಿಲ್ಲ, ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಮಲಗಿಲ್ಲ ಅನಿಸುತ್ತೆ ಯಾರೂ. ನೋಡೋಣ, ನಮಗೆ ಅದೃಷ್ಟಕ್ಕೆ ರೂಮ್ ಏನಾದ್ರು ಸಿಕ್ಕಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಜನ ಎಲ್ಲ ರೋಡಲ್ಲೇ ಮಲಗಿದ್ದಾರೆ. ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ 100% ರೂಮ್ ಇಲ್ಲ ಅಂತ ಬೋರ್ಡು ಹಾಕ್ಬಿಟ್ಟಿದ್ದಾರೆ. ಈಗ ಮತ್ತೆ ಇನ್ನೊಂದು ಕಡೆ ಹೋಗಬೇಕು. ನೋಡೋಣ, ಅಲ್ಲೇನಾದ್ರು ರೂಮ್ ಸಿಕ್ಕಿದ್ರೆ ಸ್ಟೇ ಆಗ್ತೀವಿ. ಇಲ್ಲ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಸನ್ನಿಧಿಯ ಮುಂದೆ ನಮ್ಮ ನಿದ್ರೆನ ಮಾಡಬೇಕಾಗುತ್ತೆ. ನೋಡೋಣ, ಆ ದೇವರು ನಮ್ಮನ್ನು ಇಲ್ಲವರೆಗೂ ಕರೆಸ್ಕೊಂಡಿದ್ದಾರೆ ಅಂದರೆ ಮಲ್ಗಕ್ಕೆ ಒಂಚೂರು ಜಾಗ ಕೊಡಲ್ವಾ? 100% ಜಾಗ ಇದ್ದೇ ಇರುತ್ತೆ. ಬನ್ನಿ ಹುಡ್ಕೊಂಡು ಹೋಗೋಣ ರೂಮ್ನ. ಸಿಕ್ಕಿದ್ರೆ ಅಂತೂ ನಿಮ್ಗೆ ಹೇಳ್ತೀವಿ. ಅಲ್ಲಿ ಇರುತ್ತೆ ರೂಮೇ ಇಲ್ಲ ಅಂತ ಜನನೇ ಇಲ್ಲ ಅಂದರು. ಯಪ್ಪ ಏನು ಇಷ್ಟು ಜನ ಅವರಲ್ಲ ಸರ್? ಜನನೇ ಇಲ್ಲ ಅಂತ. ನಾವು ದರ್ಶನ ಯಾವಾಗ ಮಾಡೋದು? ಹೇಳಿವಾ? ಇರಿ ಮುಂದೆ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ. ಇಲ್ಲೂ ಇಲ್ಲ ಸರ್ ರೂಮು. ಏನು ಮಾಡೋದೀಗ? ಹಾಂ, ಅಲ್ಲಿ ಮುಂದೆ ಇನ್ನೊಂದು ಇರ್ಬೇಕು ನೋಡ್ರಿ. ಅಲ್ಲಿ ಎಲ್ಲ ಕಡೆನೂ ಖಾಲಿ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲೇ ಹೋಗ್ಬೇಕು ನೋಡ್ರಿ, ನೋಡೋಣ ಟ್ರೈ ಮಾಡೋಕ್ಕೇನು.
ಜನ ಇಲ್ಲ ಅಂದ್ರೆ ನಾವು 2:15 ಬಂದರೆ ರೂಮ್ ಯಾರು ಕೊಡ್ತಾರೆ ಹೇಳಿ ಫಸ್ಟ್ ಆಫ್ ಆಲ್. ಧರ್ಮಸ್ಥಳ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿದೆ, ಯಾವ ರೂಮು ಇಲ್ಲ ಏನಿಲ್ಲ. ಇನ್ನು ಮುಡಿ ಕೊಡೋಕ್ಕೆ ಅದೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ನಾವು ಅದಕ್ಕೆ ಮುಡಿ ಹತ್ರನೇ ಹೋಗಿ ಕುತ್ಕೊಂಡ್ಬಿಡ್ತೀವಿ, ನಿದ್ದೆ ಅಲ್ಲೇ ಮಾಡ್ತೀವಿ. ನಾನು ಹೇಳಿದೆ ನಮ್ಮ ಕುಮಾರ್ ಸರ್ಗೆ, ನಿದ್ದೆ ಮಾಡೋದಕ್ಕಿಂತ ಅಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ಬಿಡೋದು. ನಾನು ಟೀ ಅಂಗಡಿ ಅವ್ನು ಯಾಕೆ ಹಿಂಗಾಗ್ಬಿಟ್ಟ, ನಮಗೆ ರೂಮ್ ಖಾಲಿ ಐತಿ ಜನನೇ ಇಲ್ಲ ಅಂದರು. ಹಿಂಗೆ ನೋಡಿದ್ರೆ ಹೌಸ್ಫುಲ್ ಹೋಗಯ್ಯ. ಏನು ಮಾಡೋಕ್ಕಾಗಲ್ಲ, ನೋಡೋಣ ಟ್ರೈ ಮಾಡೋಕ್ಕೇನು. ನೋಡಿ ಎಲ್ಲ ಯುಕ್ತ ನಾವು ಬೀದಿಲಿ ಮಲಗುವ ಸಾಧ್ಯತೆಗಳು ಹೆಚ್ಚಿದೆ ಫ್ರೆಂಡ್ಸ್. ಯಾರು ಅಲ್ಲಿ ಚೆಕ್ಔಟ್ ಮಾಡ್ತಾರೆ. ರೂಮ್ ಇದೆಯಂತಕ್ಕ? ಇಲ್ಲ, ಕಾಲು ಇಲ್ಲ. ಎಲ್ಲೂ ಇಲ್ಲ ಬಿಡಿ, ಅಲ್ಲಲ್ಲೂ ಇಲ್ಲ. ಆ ಕಡೆ ಕೇಳ್ಕೊಂಡೇ ಬಂದ್ವಿ. ಇಲ್ಲಿ ನಾವು ಅಲ್ಲೆಲ್ಲ ಯಾವುದೂ ಇಲ್ಲ. ಆ ಕಡೆ ಲೇಡೀಸ್ಗೂ ಯಾರಿಗೂ ಇಲ್ಲ, ಜೆಂಟ್ಸ್ಗೂ ಇಲ್ಲ. ನಾವು ಆ ಕಡೆ ಎಲ್ಲ ವೈಶಾಲಿ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿರ್ತಾರೆ ಇವರೇ ಮೊದಲೇ. ನೋಡ್ರಿ ಹೋಗೋಣ ಅಲ್ಲೇ. ಫೈನಲಿ ದೇವಸ್ಥಾನ ಹತ್ರ ಮಲಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಸಖತ್ತಾಗಿದೆ ಒಂಥರ. ಭಾಗ್ಯ ಸಿಕ್ಕಿದೆ, ಖುಷಿ ಪಡಬೇಕು. ಕೇವಲ ಆದರೂ ಸಿಕ್ಕಾಪಟ್ಟೆ ರಶ್ ಇದೆ ಸರ್ ಇವತ್ತು. ಏನು ಜನ ತುಂಬಿದ್ದಾರೆ ನೋಡಿ. 3 ವರ್ಷಗಳ ಖಾಲಿ ಮಾಡೋದು ಯಾವಾಗ? ರೂಮ್ಗಳು ಖಾಲಿ ಆಗೋದು ಯಾವಾಗ? ಬೆಳಗ್ಗೆ ಆಗುತ್ತೆ. ಬೆಳಗ್ಗೆಯಿಂದ 10 ಗಂಟೆವರೆಗೂ ಇರ್ತದೆ ರೂಮ್ಗಳು. 6 to 10ವರೆಗೂ ಲಾಕ್ ಮಾಡಿಬಿಡ್ತಾರೆ. HMT ವಾಚು ಅವಾಗಿದ್ದ ಕಂಪ್ನಿ ನೋಡಿ. ದೇವಸ್ಥಾನದ ಪಕ್ಕದಲ್ಲೇ ಮಲಗೋರೆಲ್ಲ. ದೇವಸ್ಥಾನದ ಮುಂದೆ ಸಿಕ್ಕಾಬಡೆ ಜನ ಮಲಗಿದ್ರು. ಅದನ್ನು ನೋಡಿ ಸರಿ ಆಯಿತು ನಡೀರಿ ಮುಡಿ ಹತ್ರನೇ ಹೋಗೋಣ ಅಂತ ಹೋದರೆ ಇನ್ನೂ ಅಲ್ಲಿ ಓಪನೇ ಆಗಿರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟು ಅಂದರು. 5 ಗಂಟೆಗೆ ಬಂದು ಲೈನಲ್ಲಿ ನಿಂತ್ಕೊಂಡ್ರೆ ಚೀಟಿ ಕೊಡ್ತೀನಿ ಅಂದರು. ಸರಿ ಆಯಿತು, ಏನು ಮಾಡೋದು. ದೇವಸ್ಥಾನ ಹತ್ರ ಒಂದು 2 ಅವರ್ ಆದರೂ ನಿದ್ದೆ ಮಾಡಿ ನೆಮ್ಮದಿಯಾಗಿ ಬರೋಣ ಅಂತ ಹೊರಟ್ವಿ. ಫೈನಲಿ ನಮಗೆ ನಿದ್ದೆ ಬರಲೇ ಇಲ್ಲ. ರೂಮ್ ಅಂತೂ ಸಿಗಲಿಲ್ಲ. ಇಲ್ಲೇ ಎಲ್ಲೋ ಮಲಗೋಣ ಈಗ. ನೋಡಿ ಧರ್ಮಸ್ಥಳ ಫೈನಲಿ ರೀಚ್ ಆಗಿದ್ದೀವಿ. ಸಕ್ಕ ಜನ ಇದ್ದಾರೆ. ಟೈಮ್ ನೋಡಿ ಕರೆಕ್ಟಾಗಿ ಎಷ್ಟು ಟೈಮ್ ಏನೋ ನಿಂತೋಗಿದೆಯಾ ಅನ್ಸುತ್ತಿದೆ. 7 ಗಂಟೆ ತೋರಿಸ್ತಾ ಇದೆ, 2:15. ಬನ್ನಿ ಇಲ್ಲೇ ಎಲ್ಲರೂ ಮಲಗೋಣ. ಅಲ್ಲಿ ಎಲ್ಲ ಮಲಗವ್ರೆ, ಅಲ್ಲೇ ಹೋಗಿ ಮಲ್ಕೊಬಿಡೋಣ. ಫೈನಲ್ ಆಗಿ ನಿದ್ದೆ ಮಾಡೋಣ ಅಂತ ದೇವಸ್ಥಾನದ ಮುಂದೆ ಹೋದ್ವಿ. ಅಲ್ಲೇನೋ ಜಾಗ ಏನೋ ಸಿಕ್ತು. ಬಟ್ ಅಲ್ಲಿ ಅಕ್ಕಪಕ್ಕ ಮಲಗಿರೋರು ಇವಿ ಗೊರಕೆ ಹೊಡಿತಾಯಿದ್ರು. ಆ ಗೊರಕೆ ಸೌಂಡ್ಗೆ ನಿದ್ದೆನೂ ಬರಲಿಲ್ಲ. ಫೈನಲ್ ಆಗಿ ಇನ್ನೇನು ಮಾಡೋದು, ಬನ್ನಿ ಇಲ್ಲಿದ್ದರೆ ಮತ್ತೆ ತಲೆ ಕೆಡುತ್ತೆ ಅಂದ್ಬಿಟ್ಟು ಸೀದಾ ಎದ್ದೀಚೆ ಬಂದ್ವಿ. ನಿದ್ದೆ ಬರುತ್ತೆ ನೋಡಿ, ಅಂತರ್ಪಿಚಾಚೆಗಳ ಥರ ಓಡಾಡ್ತಾ ಇದೆ ಇಬ್ರು. ಎಷ್ಟದ ಟೈಮು? 5 ಗಂಟೆ. ವಾಚಲ್ಲಿ 7 ಗಂಟೆ ತೋರಿಸ್ತಿದ್ವಿ. ಅಲ್ಲಿ 7 ಗಂಟೆ ತೋರಿಸ್ತಾ ಇದೆ, ಆಗ್ಲಿಂದ ತೋರಿಸ್ತಾನೆ ಐತದ. ಈಗ 5 ಗಂಟೆ. 1 ಅವರ್ ರೋಡಲ್ಲೇ ನಿದ್ದೆ ಮಾಡಿದ್ವಿ, ನಿದ್ದೆ ಬರಲಿಲ್ಲ. ಈಗ ಮುಡಿ ಕೊಡೋ ಜಾಗಕ್ಕೆ ಹೋಗ್ತಾ ಇದೀವಿ. ನೋಡೋಣ. ಯಪ್ಪ ನಿದ್ದೆ ಈಗ. ಫೈನಲ್ ಆಗಿ ಶಾಪಿಂಗ್ ಅಂತ ಹೋದ್ವಿ. ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಅಂತ ಅಲ್ಲೇ ಒಂದು ವಿಗ್ ಸಿಕ್ತು. ನಮ್ಮ ವೆಂಕಿಯವರು ಹಾಕ್ಕೊಂಡು ಒಂದು ಸ್ಟೈಲ್ ಲುಕ್ನ ಕೊಟ್ಟರು. ಅಲ್ಲಿಂದ ನಮ್ಮ ವೆಂಕಿಯವ್ರನ್ನ ಅಲ್ಲೇ ಬಿಟ್ಟು ಸೀದಾ ನಾನು ಹೋಗಿ ಮುಡಿ ಕೊಡೋಕ್ಕೆ ಲೈನಲ್ಲಿ ನಿಂತ್ಕೊಂಡೆ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಮ್ಯಾಕ್ಸಿಮಮ್ 1 ಅವರ್ ಆಗುತ್ತೆ ಅಂದ್ಕೊಂಡೆ. ನೋಡ್ತಾ ಇದ್ದೀರಲ್ಲ ಜನ. ಬಟ್ ಆದರೆ ಸ್ವಲ್ಪ ಬೇಗನೆ ಆಯಿತು. ನಮ್ಮ ಚೀಟಿ ಕೊಡೋ ಟೈಮು ಅಂದರೆ ನಮಗೊಂದು ಚೀಟಿ ಕೊಡ್ತಾರೆ. ಆ ಚೀಟಿ ಕೊಟ್ಟು ಮತ್ತೆ ಒಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಹತ್ರಕ್ಕೆ ಬಂದ್ವಿ. ಅಲ್ಲಿಂದ ಮುಡಿ ಕೊಟ್ಟು ಸೀದಾ ಈಚೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ ನೈಟ್ ಇದ್ದಿದ್ದು ಗೆಟಪ್ಪು, ಬೆಳಗ್ಗೆ ಈಗಿಲ್ಲ. ಒಂಥರ ಖುಷಿ ಆಗ್ತಿದೆ. ಈ ಥರದ್ದೊಂದು ಲುಕ್ನ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದರೆ 9 ತಿಂಗಳಾಗಿತ್ತು ಕೂದಲನ್ನ ಬಿಟ್ಟು. ಮುಡಿ ಕೊಡೋತೀನಿ ಅಂತ ಒಂದು ಅರ್ಕೆನೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಖುಷಿ ಆಯಿತು. ಅಲ್ಲಿಂದ ಸೀದಾ ನಾವು ಗಾಡಿ ಎತ್ಕೊಂಡು ಸ್ನಾನ ಮಾಡೋಣ ಅಂತ ನೇತ್ರಾವತಿ ನದಿ ಹತ್ರ ಹೋದ್ವಿ. ಅಲ್ಲಿ ಮೋಸ್ಟ್ಲಿ
ವಿಡಿಯೋ ಮಾಡ್ಬೋದಿತ್ತು. ಬಟ್ ಅಲ್ಲಿ ಏನಂದರೆ ಮೊಬೈಲ್ ಸೇಫ್ಟಿ ಇರಲಿಲ್ಲ, ಇಬ್ಬರು ಸ್ನಾನ ಮಾಡಬೇಕಿತ್ತು, ಯಾರು ಜೊತೆಲಿರಲಿಲ್ಲ ಅಂದ್ಬಿಟ್ಟು ಸೀದಾ ಮೊಬೈಲ್ಗಳನ್ನ ಪ್ಯಾಕ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಸೀದಾ ಅಣ್ಣಪ್ಪ ಸ್ವಾಮಿ ಅಂದರೆ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡೋಣ ಅಂತ ಸೀದಾ ಬಂದ್ವಿ. ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ತಗೊಂಡು ಅಲ್ಲಿಂದ ಸೀದಾ ತಿಂಡಿ ಮಾಡಿದ್ವಿ. ತಿಂಡಿ ಮಾಡಿಕೊಂಡು ಇನ್ನೇನು ಮಾಡೋದು, ಸೀದಾ ದೇವರ ದರ್ಶನಕ್ಕೆ ಬಂದಿದ್ದೀವಿ. ಅಲ್ಲಿಂದ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಲೈನಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದೀವಿ. ನೋಡೋಣ ಆ ಮಂಜುನಾಥ ಸ್ವಾಮಿ ದೇವರ ದರ್ಶನ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊಳ್ತೀನಿ. ನಿಂತ್ಕೊಳ್ಳಿ ಏನು. ಹಾಯ್ ಫ್ರೆಂಡ್ಸ್, ದೇವ್ರ ದರ್ಶನಕ್ಕೆ ಬರ್ತಾಯಿದ್ದೀವಿ. ಇನ್ನು ಹತ್ರದಲ್ಲಿದ್ದೀವಿ. ಏನು ಭಗವಂತನ ದರ್ಶನ ಸನ್ನಿಧಾನಕ್ಕೆ ಮುಗಿದೋಗುತ್ತೆ. ಜನಗಳು ಕಮ್ಮಿ ಇದ್ದಾರೆ. ಯಾವ ರೂಮಲ್ಲಿ ಏನೋ ಕೊಡಾಕ್ತಾರಂತ ನಮ್ಮ ಕುಮಾರ್ ಸರ್ ಅವರು ಹೇಳ್ತಾ ಇದ್ದಾರೆ. ಏನು ಪ್ರಕಾರ ಗೊತ್ತಿಲ್ಲ. ಇಲ್ಲಿ ಕೊಡಾಕ್ತಾ ಇದ್ದಾರೆ, ಅಲ್ಲಿ ಬಿಡ್ತಾ ಇದ್ದಾರೆ. ನೋಡಿ ಈಗ ಕೂಡ ಹಾಕೋದಿಲ್ಲ, ಬಿಡ್ತಾರೆ ಅಲ್ವಾ? ನೋವು ಚೆನ್ನಾಗಿದೆ ಅಲ್ವಾ? ನೀವು ಕೊಂಡೋಡ್ಸ್ಬಿಡಕ್ಕ. ನಾನು ಮೊನ್ನೆ ತಾನೇ ಹೊಡ್ಸ್ಕೊಂಡ್ ಬಂದಿದ್ದೀನಿ. ಇನ್ನೂ 1.5 ತಿಂಗಳಾಗಿಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನಾವೇನೋ 1 hour 2 hour ವೆಯ್ಟ್ ಮಾಡಬೇಕು, ಹೊಸ್ದಾಗಿ ಏನೇನೋ ರೂಲ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ಬಟ್ ನಿಜವಾಗ್ಲೂ ಖುಷಿ ಆಯಿತು. ಯಾವ ರೂಲ್ಸು ಇಲ್ಲ, ಏನಿಲ್ಲ. ಜನ ಜಾಸ್ತಿ ಇತ್ತು ಅಂದರೆ ಒಂದು ರೂಮ್ ಥರ ಮಾಡಿದ್ದಾರೆ, ಅಲ್ಲಿ ಕೂಳಿಸ್ತಾರೆ. ಜನ ಜಾಸ್ತಿ ಇತ್ತು ಅಂದರೆ ಮಾತ್ರ, ಇಲ್ಲ ಅಂದರೆ ಆರಾಮಾಗಿ ಬೇಗ ಬಿಡ್ತಾರೆ. ಮ್ಯಾಕ್ಸಿಮಮ್ ಅಂದ್ರೂ ನಾವು ಒಂದು 20-25 ನಿಮಿಷದಲ್ಲಿ ಧರ್ಮಸ್ಥಳ ಸ್ವಾಮಿ ಮಂಜುನಾಥನ ದರ್ಶನ ಮಾಡಿಕೊಂಡು ಈಚೆ ಬಂದಿದ್ದು. ಇಲ್ಲಿ ನಮ್ಮ ವೆಂಕಿಯವರು ಹೇಗಾಯ್ತು ಸರ್ ದರ್ಶನ? ಸೂಪರ್ ಆಗೈತೆ ಸರ್ ದರ್ಶನ. ಮಂಜುನಾಥ ಎದ್ದು ಬಂದು ದರ್ಶನ ಕೊಟ್ಟಂಗಾಯ್ತು. ಬೈಕಲ್ಲಿ ಜರ್ನಿ ಮಾಡಿದ್ದಕ್ಕೂ ಏನಂದರೆ ತುಂಬ ಸಾರ್ಥಕ. ಒಂದು 1/2 hour ದರ್ಶನ ಆಗೋಯ್ತು. 1/2 hour ಗುಂಡು ಹೊಡ್ಸ್ಕೊಂಡ್ಬಂದ್ಬಿಟ್ವಿ. ಈಗೆಲ್ಲ 1/2 hour ಆಗೋಯ್ತು. ಅದೊಂದು ಖುಷಿ ಅಷ್ಟೇ. ಬಟ್ ತುಂಬ ಜನ ಇದ್ದಾರೆ, ನಾವು ಜನನೇ ಇಲ್ಲ ಅಂದ್ಕೊಂಡ್ವಿ. ಬಟ್ ದರ್ಶನ ಅಂತೂ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಒಂದು 1/2 hour ದರ್ಶನ ಮುಗಿದೋಯ್ತು. ನೀಟಾಗಿ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಧರ್ಮಸ್ಥಳಕ್ಕೆ ಆರಾಮಾಗಿ ಬಂದು ಹೋಗ್ಬೋದು. ಬಟ್ ಅದೇ ಜನ ಇರೋ ಟೈಮಲ್ಲಿ ಗೊತ್ತಿಲ್ಲ. ಈಗಂತೂ ನಾವು ಆರಾಮಾಗಿ ಬಂದು ಹೋಗಿದ್ದೀವಪ್ಪ ಇಬ್ರು. ಬಟ್ ಬೆಳಗ್ಗೆ ದರ್ಶನ ಸೂಪರಾಗಿ ಆಗಿದೆ. ಇನ್ನು ಮೇಲಿರೋ ದರ್ಶನನೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ವಲ್ಪ ತಿರುಪತಿ ಥರನೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? ರೂಮ್ ಗೇಮ್ ಎಲ್ಲ ಮಾಡಿಬಿಟ್ಟು ಚೇರ್ಗಳು ಹಾಕಿದ್ದಾರೆ ಎಕ್ಸ್ಟೆಂಡ್ ಮಾಡಿ. ಅದರಿಂದ ಅದು ನೋಡಿ ಶಾಕ್ ಆಯಿತು. ನಮ್ಮನ್ನು ಎತ್ಕೊಂಡೋಗಿ ಒಳಗಡೆ ಹಾಕ್ತಾರೆ ಅಂದ್ಕೊಂಡ್ವಿ. ನೋಡಿದ್ರೆ ಸದ್ಯ ಪುಣ್ಯ ಬಿಟ್ಟು ಕಳಿಸಿದ್ದಾರೆ. ಜನ ಬೆಳಗಿನ ಜಾವ ಕಮ್ಮಿ ಇದ್ದಾರೆ ಅಂತ. ಈಗ ಇಲ್ಲಿಂದ ಕುಕ್ಕೆಗೆ ಹೊಡ್ತಾ ಇದ್ದೀವಿ. ಇಲ್ಲಿಂದ ಮಿಟ್ಟು ಕುಕ್ಕೆ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ತಿಂದು, ಇಲ್ಲಿ ಪ್ರಸಾದ ತಿನ್ನೋಣ ಅಂದ್ಕೊಂಡ್ವಿ. ಬಟ್ 12:30 ಅಂತ ಪ್ರಸಾದ ಅನಿಸುತ್ತೆ. ಆವಾಗವರೆಗೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಕುಕ್ಕೆಯಲ್ಲಿ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಈಗ ಗುಂಡು ದೂರದಿಂದ ಬಂದವ್ರಿಗೆಲ್ಲ ಹಿಂಗೆ ದರ್ಶನ ಆಗ್ಬಿಟ್ರೆ ಈಸಿಯಾಗಿ ಬೇಗ ಬೇರೆ ಬೇರೆ ದೇವಸ್ಥಾನಗಳಿಗೂ ಪ್ಲ್ಯಾನ್ ಹಾಕ್ಕೋಬೋದು. ಈಗ ಸಿಸ್ಟಮ್ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲೂ ಈ ಸಿಸ್ಟಮ್ನ ಹಿಂಗೆ ಪಾಲನೆ ಮಾಡಿ. ಟ್ರಾಫಿಕ್ ಏನು ಬೇಡ, ಬೇಡ, ಗುಂಡಾಗಿ ಚೆನ್ನಾಗಿದೆ ನಿಮಗೆ. ಅಲ್ಲಿ ನಿಮ್ಗೆ ಜೇನುತುಪ್ಪ ಅದೆಲ್ಲ ಸಿಗುತ್ತೆ. ಧರ್ಮಸ್ಥಳಕ್ಕೆ ಬರೋರು ಭಾನುವಾರ ಸೋಮವಾರ 2 ದಿನ ಬಿಟ್ಟು ಮಿಕ್ಕಿದ ದಿನದಲ್ಲಿ ಪ್ಲ್ಯಾನ್ ಮಾಡ್ರಪ್ಪ. ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ಧರ್ಮಸ್ಥಳ ಈಗ ನಾವೆಲ್ಲ ಜುಪಿಟರ್ ಗಾಡೀಲಿ ಅದೇ ಗಾಡಿಯಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ಬೇಕೀಗ. ನಮ್ಮ ಗಾಡಿ ಅಲ್ಲಿ ಬ್ಯಾಂಕ್ ಆಫ್ ಬರೋಡ ಇದೆಯಲ್ಲ, ಅಲ್ಲಿ ನಿಲ್ಸಿದ್ದೀವಿ. ಯಾರು ತೊಗೊಂಡೋಗಿಲ್ಲ ಅಂದರೆ ಪರವಾಗಿಲ್ಲ. ನೀವೇ ಇನ್ನೇನಿಲ್ಲ ನೋಡಿ, ನೀರು ಹರಿಯುತ್ತಿನ್ನ ಸ್ವಲ್ಪ ಹೊತ್ತಲ್ಲಿ. ನೇತ್ರಾವತಿ ನದಿಯೆಲ್ಲ ಇಲ್ಲಿ ಇವ್ರ ಮೇಲೆ ಹರಿತಾ ಇದೆ.
ಪಾರ್ಕ್ ಮಾಡಿದ ಜಾಗದಲ್ಲೇ ಇದೆ ಹೊಸ ಗಾಡಿ. ಡವ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. ಇಲ್ಲೇ ಮನೆ ಹತ್ರ ಎಲ್ಲೋ ಹೋಗಿ ಬರ್ತೀವಿ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಬಂದುಬಿಟ್ಟಿದ್ದೀವಿ. ಮನೇಲಿ ಗೊತ್ತಾಗ್ಬಿಟ್ಟಿದೆ ಮ್ಯಾಟ್ರೀಗ. ಹೊರಡೋಣ ರೆಡಿ. ಅಯ್ಯಬ್ಬ, ಧರ್ಮಸ್ಥಳ ಬಿಡ್ತಾ ಇದ್ದೀವಿ. ಎಷ್ಟು ಸಹ ಟೈಮು? 8:45 ನಡ್ರಿ. 8:45. ನಾವು ಕುಕ್ಕೆಗೆ ಹೋಗೋಷ್ಟರಲ್ಲಿ 9:30 10 ಗಂಟೆ ಆಗುತ್ತೆ. 10 ಗಂಟೆ ಮೇಲೆ ಆಗುತ್ತೆ. 10:15 ಆಗುತ್ತೆ. ನಿಮಗೆ ರೈಟ್ ಅಲ್ವಾ? ರೈಟ್ ರತ್ನಗಿರಿ ಬಾಹುಬಲಿ ನೋಡ್ತೀರಾ? ನೋಡಿ, ಬೆಂಗಳೂರಿಗೆ ಹೋಗೋ ಬಸ್ಸುಗಳೆಲ್ಲ ಇಲ್ಲಿ ಬಂದು ನಿಂತಾವೆ. ಪಿಕಪ್ಪಲ್ಲಿ ಕೋಲಾರಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಐತೆ ಸರ್. ಇದು ಕೋಲಾರ ಬಸ್. ಇದು ಕೋಲಾರಿಂದ ಡೈರೆಕ್ಟ್ ಬಸ್ ಮಾಡಿಬಿಟ್ಟಿದ್ದಾರೆ ಈಗ. ಕೋಲಾರ ಅವ್ರ ಮೊದಲು ಬೆಂಗಳೂರಿಗೆ ಬಂದು ಬರಬೇಕಿತ್ತೇನೋ, ಈಗ ಡೈರೆಕ್ಟ್ ಬಸ್ಸು. ಫೈನಲ್ ಆಗಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಈಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಟೈಮ್ 9 ಗಂಟೆ ಆಗಿದೆ. ಇಲ್ಲಿಂದ ನಮ್ಮಿಬ್ಬರು ಜರ್ನಿ ಶುರು ಆಯಿತು. ಒಂಥರ ಸಖತ್ ಮಜಾ ಇದೆ. ಅಂದರೆ ಬೆಳಗಿನ ವಾತಾವರಣ ಯಾವ ರೀತಿ ಇದೆ ಅಂದರೆ, ಮಲೆನಾಡು ಪ್ರದೇಶ, ಒಳ್ಳೆ ತಣ್ಣಗೆ ಬಿಸಿ ಗಾಳಿ ಬರುತ್ತಲ್ಲ, ಒಂಥರ ಸಖತ್ತಾಗಿದೆ. ಹೇಳ್ಕೊಳ್ಳೋಕ್ಕೆ ಸಿಗಲ್ಲ ಆ ಥರದ್ದೊಂದು ಇದೆ. ಒಂಥರ ಇಲ್ಲಿದ್ದರೆ ಇಲ್ಲೇ ಇರಬೇಕು ಅನಿಸುತ್ತೆ. ಬಟ್ ಇಲ್ಲಿದ್ದಾಗೆಲ್ಲ ಬೆಂಗಳೂರು ನೆನಪಾಗುತ್ತೆ. ಬೆಂಗಳೂರಿಗೆ ಬಂದಾಗ ಇನ್ನೂ ಅಲ್ಲೇ ಇದು ಬರ್ಬೋದಿತ್ತಲ್ಲ ಅನಿಸುತ್ತೆ. ಆ ಥರದ್ದೊಂದು ಜೀವನ ನಮ್ಮದು ಮನುಷ್ಯರದು. ಯಾಕಂದರೆ ಇರೋದನ್ನು ಬಿಟ್ಟು ಇಲ್ಲಿದ್ದ ಬಗ್ಗೆ ಯೋಚನೆ ಮಾಡ್ತೀವಿ. ಅದೇ ನಮ್ಮ ಮನುಷ್ಯರ ಲೈಫು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಇಲ್ಲಿಂದ ಈಗ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದಾರಾ? ಯಾರಿಲ್ಲ? ಯಾವುದೋ ಕಾರ್ ಆಕ್ಸಿಡೆಂಟ್ ಆಗೈತೆ. ಯಾರಿಲ್ವಾ? ಬಂದಿದ್ದಾರಾ ಏನು ಹಂಗೆ ಇದ್ದಾರಾ? ಬಂದು ತೆಗ್ದಿರ್ತಾರೆ ಬಿಡಿ ಸರ್. ನೈಟ್ ಆಗಿದೆ. ಬನ್ನಿ ಹೋಣ. ಯಾವ ಥರ ಆಗಿದೆ ಪಲ್ಟಿ ಆಕ್ಸಿಡೆಂಟು? ಟಾಪ್ ಆ್ಯಂಗಲಲ್ಲಿ ಹಿಡ್ಕೋಬೇಕು. ಟಾಪ್ ಆ್ಯಂಗಲ್ ಆ ಬಸ್ಸು ಇಲ್ಲಿ ಓಡಾಡೋದು ಬರೋದು ಬೆಂಗಳೂರಿಗೆ ರೈಟ್ ಹೋಗೋದು. ಇಲ್ಲ, ಬೇಗ ಡ್ರೈವ್ ಮಾಡ್ತೀವಿ ನಾವು. ಜಲ್ದಿ ಹೋಗಿ ದಬಾಕೊಂತೀವಿ, ಮನೆಗೆ ಹೋಗ್ಬೇಕು. ಇನ್ನೇನು ಮಲಗಲೇಬೇಕಲ್ಲ. ಇಲ್ಲ ಅಂದರೆ ಮಾಡಿ ಇನ್ನೇನಾಗಲ್ಲ. ಇವತ್ತು ಹೋಗಿಲ್ಲ ಅಂದರೆ ಅಷ್ಟೇ. ಆಮೇಲೆ ನಿದ್ದೆ 10 ಗಂಟೆಗೆ ಹೋದ್ರೆ ಅದು ಬೇರೆ. ಕುಕ್ಕೆಗೆ ಹೋಗೋ ದಾರಿಲಿ ಇಲ್ಲೇ ನಿಯರ್ ಬೈ ಸೌತಡ್ಕ ಇದೆ ಅಂತ ಗೊತ್ತಾಯಿತು. ಸೌತಡ್ಕನು ನಮ್ಮ ವೆಂಕಟೇಶ್ ಅವ್ರು ನೋಡಿಲ್ಲ ಅಂದರು. ಅಲ್ಲಿಂದ ಸರಿ ಇನ್ನೇನು ಸೌತಡ್ಕ ನೋಡಿಕೊಂಡು ಕುಕ್ಕೆಗೆ ಹೊರಟ್ಬಿಡೋಣ ಅಂದ್ಬಿಟ್ಟು ಸೀದಾ ಸೌತಡ್ಕ ಕಡೆ ನಮ್ಮ ಪಯಣ ಶುರು ಆಯಿತು. ಸೌತಡ್ಕ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಅಲ್ಲಿ ಅಂದರೆ ದೇವಸ್ಥಾನ ಇದೆ, ಗಣಪತಿನ ಕೂರಿಸಿದ್ದಾರೆ. ಬಟ್ ಅಲ್ಲಿ ಯಾವುದೇ ರೀತಿ ಮಂಟಪ ಇಲ್ಲ. ಅಂದರೆ ದೇವ್ರಿಗೆ ಒಂದು ಗರ್ಭಗುಡಿ ಅನ್ನೋದಿಲ್ಲ. ಎಲ್ಲರೂ ಈಸಿಯಾಗಿ ಆ ದೇವ್ರನ್ನ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಆ ಥರದ್ದು ಒಂದು ಸನ್ನಿಧಾನ ಅದು. ಎಲ್ಲರಿಗೂ ಗೊತ್ತಿರುತ್ತೆ ಸೌತಡ್ಕ ಎಷ್ಟು ಫೇಮಸ್ಸು ಅಂದ್ಬಿಟ್ಟು. ಧರ್ಮಸ್ಥಳಕ್ಕೆ ಬಂದವರೆಲ್ಲನೂ ಸೌತಡ್ಕಾಗೆ ಬಂದೇ ಹೋಗೋದು. ಫೈನಲ್ಲಾಗಿ ರೀಚ್ ಆದ್ವಿ ಸೌತಡ್ಕಾಗೆ. ನೋಡಿ ಜನ ಯಾವ ರೀತಿ ಇದ್ದಾರೆ ಅಂದರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲೂ. ಅಂದರೆ ಧರ್ಮಸ್ಥಳಕ್ಕೆ ಬಂದು ಹೋದವರೆಲ್ಲನೂ ಸೌತಡ್ಕ ಅಂದರೆ ಗಣಪತಿ ಸ್ವಾಮಿ ದರ್ಶನ ಅಂದರೆ ಗಂಟೆ ಗಣಪತಿ ಅಂತಾನೇ ಫೇಮಸ್ಸು ಈ ದೇವಸ್ಥಾನ.
ಏನಕ್ಕೆ ಅಂದರೆ ಏನಾದ್ರು ಒಂದು ಹರಕೆನ ಕಟ್ಕೊಂಡ್ರೆ ಈ ದೇವಸ್ಥಾನದಲ್ಲಿ ಹರಕೆಗಳು 100% ಈಡೇರುತ್ತೆ. ಅದಾದಮೇಲೆ ನಾವು ಸಂಕಲ್ಪ ಮಾಡ್ಕೊಂಬಂದು ಗಂಟೆನ ಕಟ್ಬೋದು ಕಾಣಿಕೆಯಾಗಿ. ಇಲ್ಲಿ ಇದಕ್ಕೋಸ್ಕರನೇ ಇದು ಸೌತಡ್ಕ ಗಣಪತಿ ದೇವಸ್ಥಾನ ಅಂತಾರೆ, ಗಂಟೆ ಗಣಪತಿ ದೇವಸ್ಥಾನ ಅಂತಾರೆ. ಸುಮಾರು ಹೆಸರುಗಳಿಂದ ಈ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು. ಆಲ್ಮೋಸ್ಟ್ ಧರ್ಮಸ್ಥಳಕ್ಕೆ ಬಂದು ಹೋದವರೆಲ್ಲನೂ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿ ಶ್ರೀ ಗಣಪತಿ ದರ್ಶನ ಮಾಡೇ ಹೋಗ್ತಾರೆ. ಬನ್ನಿ, ನಾವು ಬಂದಿದ್ದೀವಿ ಶ್ರೀ ಗಣಪತಿ ದೇವರ ದರ್ಶನ ಅಂದರೆ ಗಂಟೆ ಗಣಪತಿ ದೇವರ ದರ್ಶನನ ಮಾಡೋಣ ಅಂತ ಹೇಳ್ತಾ ಹೋಗೋಣ. ಬನ್ನಿ. ಅದೇನೋ ಬಾರಿಸ್ತಾವ್ರೆ. ಸೌತಡ್ಕಾಗಿ ಬಂದಿದ್ದೀವಿ, ಗಂಟೆ ಗಣಪತಿ. ಹೆಂಗ ಒಂದು ಬ್ಲಾಕ್ ಮಾಡಿಕೊಂಡು ಬನ್ನಿ ದೇವಸ್ಥಾನ. ನಮ್ಮ ಗುರುಗಳು ಮಹಾಗಣಪತಿಗಳು, ಅವ್ರು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಮಾಡಿ ನೋಡ್ರಿ ಹೋಗೋಣ. ಈ ದೇವಸ್ಥಾನಕ್ಕೆ ಮಂಟಪನೇ ಇಲ್ಲ, ಡೈರೆಕ್ಟ್ ಹಂಗೆ ಥರ ಬ್ಯೂಟಿಫುಲ್ ಲೊಕೇಶನ್. ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ವಂತೆ, ಡಿಲೀಟ್. ಹೇಗಾಯ್ತು ದರ್ಶನ? ಫಸ್ಟ್ ಟೈಮ್ ಬಂದಿದ್ದ ನೀವು? ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಬಾಸ್ ಹತ್ರ. ಎಲ್ಲನೂ ಫಸ್ಟ್ ಟೈಮೇ, ಎಲ್ಲ ಹೊಸ ಪ್ರಯತ್ನಗಳು ಎಲ್ಲ. ಯಾಕೆ ಇಟ್ಕೊಂಡಿದ್ದೀರಾ? ಗೊತ್ತಿಲ್ಲ, ಎಲ್ಲ ಸೆಂಟ್ರಲ್ ಇಟ್ಕೊಂಡಿದ್ದಾರೆ, ಅಲ್ಲೇ ಇಟ್ಕೊಳ್ಳಿ ಸರ್, ಏನಾಗಲ್ಲ. ಅಲ್ಲೇ ಇಟ್ಕೊಳ್ಳಿ ಸರ್. ಅದು ಗಂಧ ಕೊಟ್ಟಿದ್ದಾರೆ, ಅದೇನೆ ಅದನ್ನ ಅದು ಇಷ್ಟೇ ಕೊಟ್ಟಿದ್ದಾರೆ, ಉದುರೋ ಥರ ಇದೆ. ಎಲ್ಲರಿಗೂ ಕೊಡಬೇಕಲ್ಲ. ಸ್ಪೆಷಲ್ ನೋಡಿ, ಗಂಟೆ ಕಟ್ಟೋದೇ ಸ್ಪೆಷಲ್. ಅಲ್ಲಿ ನೀವು ಸ್ಲೋ ಮೋಷನಲ್ಲಿ ವಿಡಿಯೋ ಮಾಡ್ತೀರ, ಯಾವ ಥರ ಬೇಕು ಮಾಡ್ತೀನಿ ಬನ್ನಿ. ಸ್ಲೋ ಮೋಷನಲ್ಲಿ ಅಲ್ಲಿಂದ ನಾನು ಬರ್ತೀನಿ. ಸೌತಡ್ಕ ಗಣಪತಿ ದರ್ಶನ ಮುಗೀತು. ಇಲ್ಲಿಂದ ಸೀದಾ ಎಲ್ಲಿಗೆ ಸರ್? ಕುಕ್ಕೆಗ ಸುಬ್ರಹ್ಮಣ್ಯ. ಇಲ್ಲಿಂದ ಕುಕ್ಕೆಗೆ ಹೋಗಿ ಈ ದೇವಸ್ಥಾನ ಹೋಗ್ಬೇಕು ಪ್ಲಾನ್ ಇರಲಿಲ್ಲ. ಸಡನ್ನಾಗಿ ನಮ್ಮ ವೆಂಕಿಯವರು ಪಟ್ಟಂತ ಸೌತಡ್ಕ ಹೋಗೋ ದಾರಿ ನೋಡಿದ್ರು. ಇಲ್ಲಿ ಸಿಗುತ್ತಾ ಅಕ್ಕಿ ಪ್ರಸಾದ? ನಿಮ್ಗೊಂದು ತಗೊಳ್ಳ? ನಾನು ತಗೋತೀನಿ. ಸುಬ್ರಹ್ಮಣ್ಯ ಕೆ ಸುಬ್ರಹ್ಮಣ್ಯ ಬಂದ್ಬಿಟ್ಟಿದ್ದೀವಿ ನೋಡಿ. ಖಾಲಿ ಇದೆಯಾ ಗೊತ್ತಿಲ್ಲ. ಕೆ ಸುಬ್ರಹ್ಮಣ್ಯ ಸ್ವಾಮಿದು ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ಈಚೆ ಬಂದಿದ್ದೀವಿ. ಏನು ಸರ್ ರೆಸ್ಟ್ ಮಾಡೋದ ಹೊರಡದ? ಹೋಗೋಣ ಬೆಂಗಳೂರು, ಡೈರೆಕ್ಟ್ ಬೆಂಗಳೂರಾ? ಊರು ಬಾಗ್ಲಾಗ್ಬಿಡೈತೆ ಕಾಲುಗಳು. ಅಯ್ಯೋ ಸುಡ್ತಾಯ್ತಲ್ಲ ಸರ್. ಬನ್ನಿ ಫಸ್ಟ್ ಸ್ಲಿಪ್ಪರ್ ಹಾಕೊಳ್ಳೋಣ. ಫ್ರೆಂಡ್ಸ್, ಬೆಂಕಿಲಿ ಸೇವ್ ಪುರಿ ಪಾನಿಪುರಿ ಹಾಕ್ತೀವಲ್ಲ,
ಹಂಗಾಗ್ತಿದೆ ಕಾಲು ಸುಡ್ತಾ ಇದೆ. ಏನು ಬಿಸಿಲು ದೇವ್ರಿಗೆ ಟೈಮ್ ಹೋಗ್ಬಿಟ್ಟು ಹೊರಡೋಣ. ಓಕೆ ಇನ್ನೊಂದು ಸಲ ಬರೋಣ ಯಾವಾಗಾದ್ರು 100%. ಬನ್ನಿ ಹೊರಡೋಣ ಈಗ. ಚೆನ್ನಾಗಿದೆ ದರ್ಶನ ಮಾತ್ರ ಸೂಪರಾಗಿ ಆಯಿತು. ಎಲ್ಲ ಕಡೆನೂ ದರ್ಶನ ಸೂಪರ್. ನಾವು ಒಂದು ಪುಣ್ಯ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸಖತ್ತಾಗಾಯ್ತು ದರ್ಶನ. ಊಟನೂ ಮಸ್ತಾಗಿತ್ತು. ಊಟ ಕೊಕ್ಕೆಲ್ಲ ಅಂತೂ ಸಖತ್ತಾಯ್ತು ಬಿಡಿ. ಊಟದ ಬಗ್ಗೆ ಮಾತಾಡಂಗೆ ಇರಲಿಲ್ಲ. ಇನ್ನು ಬೆಂಗಳೂರಿಗೆ ಹೋಗೋವರೆಗೂ ಏನೂ ತಿನ್ಬಾರ್ದು, ಹಂಗೆ ತಿನ್ಕೊಂಬಂದ್ಬಿಟ್ಟಿದ್ದೀವಿ. ಖುಷಿಯಾಗಿ ಗಾಡಿ ಓಡಿಸಿ ಟಯರ್ಡ್ ಆದರೆ ಏನಾದ್ರು ತಿಂತೀವಿ ಅಷ್ಟೇ. ಅಷ್ಟೇ. ಫೈನಲಾಗಿ ಗಾಡಿ ಹತ್ತಿದ್ದೀವಿ. ರೋಡಲ್ಲೇ ಇಲ್ವಲ್ಲ ಸರ್, ಅಲ್ಲೇ ಅಲ್ವಾ ಹೋಗಿ. ಓಕೆ, ಸುಬ್ರಹ್ಮಣ್ಯ ಸ್ವಾಮಿ ಕಾಪಾಡಪ್ಪ. ಫೈನಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಂಗಳೂರು ಕಡೆ ಹೊರಡ್ಬೇಕಾದ್ರೆ ಪೊಲೀಸವರು ಹಿಡಿದ್ರು. ಯಾಕೆ ಸರ್ ಅಂತ ಕೇಳಿದ್ದಕ್ಕೆ ಇಬ್ಬರು ಹೆಲ್ಮೆಟ್ ಹಾಕಿಲ್ಲಪ್ಪ, 500 ರೂಪಾಯಿ ಕಟ್ಟಲೇಬೇಕು ಅಂದರು. ಸರಿ, ನಮ್ಮ ಮನೆ ಬರ ಸರಿ ಇರಲಿಲ್ಲ ಅಂತ ಒಂದು 500 ರೂಪಾಯಿನ ಕಟ್ಟಿ ಅಲ್ಲಿಂದ ಇಬ್ಬರು ಹೆಲ್ಮೆಟ್ನ ವೇರ್ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆ ಹೊರಟು ಬಂದ್ವಿ. ಯಾಕೆ ಬೇಕು ಹೆಲ್ಮೆಟ್ ಇರೋದು ನಮ್ಮ ಸೇಫ್ಟಿಗಾಗಿ, ಅದಕ್ಕೋಸ್ಕರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡೇ ಬಂದ್ವಿ. ಅಲ್ಲಿಂದ ಫುಲ್ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಆ ಹೋಟ್ಲಲ್ಲೇ ನಮ್ಮ ಲಾಗ್ನ ಎಂಡ್ ಮಾಡೋ ಪರಿಸ್ಥಿತಿ ಬಂತು. ಯಾಕಂದರೆ ಮೊಬೈಲಲ್ಲಿ ಚಾರ್ಜಿಂಗ್ ಕಡಿಮೆ ಇತ್ತು, ಅದರಿಂದ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವ್ಲಾಗು ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ VK ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗು ಆದಷ್ಟು ಬೇಗ ಶುರು ಮಾಡ್ತೀವಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.